ಅರ್ಚನಾ, ಚೆನ್ನಾಗಿದ್ಯಾ? ಕೆಟ್ಟದಾಗ ಕಾಣ್ತಿದ್ಯಲ್ಲ? ಏನಾಯ್ತು? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾನಾ? ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ ಕಣೋ. ನಿಜವಾಗ್ಲೂ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಪ್ಪ ಇಷ್ಟ ಚೆನ್ನಾಗಿ ಕಾಣಿಸ್ತೀಯ ಅಂತ. ಸಕ್ಕತ್ತಾಗಿ ಕಾಣಿಸ್ತಿದ್ಯಾ. ನಾನೇನಾದ್ರೂ ನಮ್ ಕಾಲೇಜಲ್ಲಿ ನಿನ್ನ ನೋಡಿದಿದ್ರೆ ಬೇಡ ಬಿಡು. ಈ ತರ ಡ್ರೆಸ್ ಮಾಡ್ಕೋ ಪ್ಲೀಸ್. ಯಾವಾಗ ನೋಡಿದ್ರು ಟವಲ್ ಅಂತೆ, ಆ ಲೊಳ್ಳ ಶರ್ಟ್ ಅಂತೆ, ದಪ್ಪ ತರ ಇರುತ್ತೆ. ಅರ್ಚನಾ, ನನಗೆ ಆ ತರ ಬಟ್ಟೆನೇ ಇಷ್ಟ ಆಗೋದು. ಆದ್ರೆ ನಿಂಗೆ ಇದೇ ತರ ಬಟ್ಟೆನೆ ಸೂಟ್ ಆಗೋದು. ನಮಗ್ ಯಾವ್ದು ಸೂಟ್ ಆಗುತ್ತೋ ಅದನ್ನ ಹಾಕೋಬೇಕು. ಸುಮ್ನೆ ಬಟ್ಟೆ ಹಾಕೋಬೇಕು ಅಂತ ಹಾಕೊಳ್ಳೋದಲ್ಲ. ಅರ್ಥ ಆಯ್ತಾ? ನೀನ್ ಏನಾದ್ರೂ ಹೇಳು, ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಏನ್ ಅರ್ಥ ಮಾಡ್ಕೊಳಕ್ ಆಗಲ್ಲ ಹೇಳು. ಏನಿಲ್ಲ, ನೀನು ನಿಜವಾಗ್ಲೂ ಮನ್ಸು ಮಾಡಿದ್ದಿದ್ರೆ ನಾನು ನಿನಗೆ ಫೋನ್ ಕೊಟ್ಟಿದ್ನಲ್ಲ, ಅವಾಗ ನೀನು ಯಾರಿಗೆ ಬೇಕಾದ್ರೂ ಮೆಸೇಜ್ ಮಾಡ್ಬೋದಿತ್ತು. ಆಕ್ಚುಲಿ ಮಾಡಿದೀನಿ ಕೂಡ. ಆಮೇಲೆ ಟೈಪ್ ಮಾಡಿ ಡಿಲೀಟ್ ಮಾಡ್ಬಿಟ್ಟೆ. ಯಾಕೆ? ಚಿನ್ನು, ಅದೇನು ಅಂತ ನನಗೆ ಗೊತ್ತಿಲ್ಲ ಚಿನ್ನು. ನಿನ್ನ ಹತ್ರ ಬಂದಾಗಿಂದ ಆ ತರ ಎಸ್ಕೇಪ್ ಆಗ್ಬೇಕು ಅಂತ ನನಗೆ ಅನ್ಸ್ತಾನೆ ಇಲ್ಲ. ನನ್ನ ಮೇಲ್ ನಿನಗೆ ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಇರ್ಬೋದು. ನನ್ನ ಕಂಡ್ರೆ ನಿನಗೆ ಇಷ್ಟ ಇರ್ಬೋದು ಅಂತ ನನಗನ್ನಿಸ್ತಿದೆ. ಆದ್ರೆ ಆ ಜೈಲರ್ ಮಾಡಿರೋ ಕೆಲ್ಸಕ್ಕೆ ಅವಳನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ. ಅದಕ್ಕೆ ಅವಳ ಹೆಸರು ಕೇಳಿಸ್ಕೊಂಡ್ರೇನೆ ನನಗೆ ಕೆಟ್ಟ ಕೋಪ. ಪ್ರೀತಿ. ನಮ್ಮಣ್ಣ ನನ್ ಮೇಲಿಟ್ಟಿರೋ ಪ್ರೀತಿ, ನಾನು ಅವನ ಮೇಲಿಟ್ಟಿರೋ ಪ್ರೀತಿ, ನಮ್ಮತ್ಗೆ ನಮ್ಮಿಬ್ರ ಮೇಲೂ ಇಟ್ಟಿರೋ ಪ್ರೀತಿ, ಈ ಎಲ್ಲಾ ಪ್ರೀತಿನೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಮ್ಮಣ್ಣ ಅಳ್ದು ತೂಗಿ ಒಪ್ಪಿಗೆ ಕೊಟ್ಬಿಟ್ಟ.